ಹಲೋ ಸರ್, ಕೋಟರ್ ಬುಕ್ ಮಾಡಿದ್ರಲ್ಲ, ಗೊತ್ತಾಯಿದ್ದೇನೆ. ಒಂದು 5 ನಿಮಿಷ. ಗಾಡಿ ನಂಬರ್ ಹೇಳ್ಬೇಕಾ? ಸರಿ ಸರ್, ಆಯಿತು, ಗೊತ್ತಾಯಿತು. ಸ್ನೇಹಿತರೆ, ಟೈಮು 10:20, ಮೈಸೂರು ರೋಡ್ ಮೆಟ್ರೋ, ನಾಯಂಡಹಳ್ಳಿ ಮೈಸೂರು ರೋಡ್ ಮೆಟ್ರೋ ಹತ್ರ ಬಂದಿದ್ದೀನಿ. ಇನ್ನೂ ಆಟ್ರೆ ಯಾವ ಸೌಂಡ್ ಇಲ್ಲ. ನೋಡೋಣ ಆಟ್ರೆ ಎಷ್ಟೊತ್ತು ಬರುತ್ತೆ ಏನು, ವೆಯ್ಟ್ ಮಾಡೋಣ. ಟಿ ವಿ ಕುಡಿಯೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರೋ ಬರ್ತಾ ಇದ್ದಾರಂತೆ. ಟ್ರಾಫಿಕ್ಕೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಿಂಗೆಲ್ಲ ಗಾಡಿಗಳೆಲ್ಲ ನಿಲ್ಸ್ಕೊಂಡು ನಿಂತವ್ರು ನೋಡಿ. ಸುಮ್ಮನೆ ಜನಗಳು ಟೈಮ್ ಎಲ್ಲ ವೇಸ್ಟ್ ಮಾಡಿಸ್ತವ್ರೆ. ಸರ್, ಯಾರೋ ರಾಜ್ಯಪಾಲರು ಯಾರೋ ಬರ್ತಾ ಇದ್ದಾರಂತೆ. ಯಾರು ಬರ್ತಾವ್ರು? ನಾಯಂಡಹಳ್ಳಿ ಮೈಸೂರು ರೋಡ್ ಮೆಟ್ರೋ ಹತ್ರ ಎಲ್ಲ ಕಡೆ ನಾಯಂಡಹಳ್ಳಿ ಸಿಗ್ನಲ್ಲು, ಮೈಸೂರು ರೋಡ್ ಮೆಟ್ರೋ, ದೀಪಾಂಜಲಿ ನಗರ, BHL ಎಲ್ಲ ಕಡೆ ಟ್ರಾಫಿಕ್ ಫ್ರೀ ಮಾಡವ್ರೆ. ಫ್ರೆಂಡ್ಸ್, ಒಂದು ಬಾಡಿಗೆ ಇಲ್ಲ. ಬೆಳಗ್ಗೆಯಿಂದ 12 ಗಂಟೆ ಆಯಿತು, 12:15. ಬನ್ನಿ ಟೀ ಕುಡ್ಕೊಬರೋಣ. ಬಾಡಿಗೆಗಳೇ ಇಲ್ಲ, ಎಲ್ಲ ಇಲ್ಲೇ ಕೂತಾರ ಆರಾಮಾಗ. ಸ್ನೇಹಿತರೆ, ಟೈಮು 1:20. ಆರ್ಡ್ರು ಬಂದಿದೆ ಇವಾಗ. ಫಸ್ಟ್ನೇ ಆರ್ಡ್ರು ಇವಾಗ ಬಂದಿದೆ. ಹೋಗೋಣ ಪಿಕಪ್ ಲೊಕೇಶನ್ಗೆ. 2 ಕಿಲೋಮೀಟ್ರ್ ಇದೆ ಪಿಕಪ್ಪು. ಟಿಂಬರ್ ಲೇಔಟ್ VRL ಹತ್ರ ಪಿಕಪ್ ಇರೋದು. ಅವರೇನೋ ಫೋನ್ ಮಾಡಿದೆ, 10 ನಿಮಿಷ ಬಿಟ್ಟು ಬನ್ನಿ ಅಂತಾರೆ. ಹಂಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಅಲ್ಲೇ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ. VRL ಹತ್ರ ಬನ್ನಿ, ಅವ್ರು ಇವಾಗ ಬರ್ತಾವ್ರಂತೆ ಪಿಕಪ್ಗೆ. ಬನ್ನಿ ಹೋಗೋಣ. ಇಲ್ಲೇ ಲೋಕಲ್ ಬಂದಿರೋದು, ಡ್ರಾಪ್ ಇರೋದು ನಾಯಂಡಹಳ್ಳಿ RR ಗೇಟ್ ಹತ್ರ ಡ್ರಾಪ್ ಇರೋದು. ಬನ್ನಿ. ಎಷ್ಟಿದೆ ಆಯ್ತಾರದು? ಎಷ್ಟಿದೆ? ಸ್ನೇಹಿತರೆ, ಗಾಡಿ ಹಾಕಿದ್ದೀನಿ ಲೋಡಿಂಗ್ ಪಾಯಿಂಟ್ಗೆ. ಲೋಡಿಂಗ್ ಮಾಡ್ತಾವ್ರೆ. ಕಾಟನ್ದು ಫ್ಯಾಬ್ರಿಕ್ ರೋಲ್ ಇರೋದು VRL ಅಲ್ಲಿ ಲೋಡಿಂಗ್ ಆಗ್ತಾಯಿದೆ. ಬನ್ನಿ ಲೋಡ್ ಮಾಡ್ಕೊ ಹೋಗೋಣ. ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, 100 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದೀನಿ. ಇಟ್ಕೊಂಡು ಹೋಗೋಣ ಹಾಕ್ಕೊಂಡು. ಸ್ನೇಹಿತರೆ, ಟೈಮು 1:50. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ನು 5 ಕಿಲೋಮೀಟ್ರ್ ಇದೆ. RR ಗೇಟ್ ಹತ್ರ ನಾಯಂಡಹಳ್ಳಿ SLV ಲೇಔಟು ಡ್ರಾಪ್ ಇರೋದು. ಬನ್ನಿ ಹೋಗೋಣ ಇವಾಗ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಫ್ಯಾಬ್ರಿಕ್ ರೋಲ್ಗಳು 32 ರೋಲ್ ಇತ್ತು, ಇಳಿಸ್ಕೊತವ್ರೆ. ಬನ್ನಿ ಅನ್ಲೋಡ್ ಆಗಲಿ. ಇಷ್ಟು ಅನ್ಲೋಡ್ ಆಗಿದೆ, ಇನ್ನೊಂದು ಸ್ವಲ್ಪ ಐತೆ. ಸ್ನೇಹಿತರೆ, ಟೈಮು 2:20 ಆಗಿದೆ. ಒಂದನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ನೋಡೋಣ, 2 ಆರ್ಡ್ರು ಇನ್ನೂ ಯಾವುದು ಸೌಂಡ್ ಆಗಿಲ್ಲ. ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ ಇಲ್ಲೇ. ಸ್ನೇಹಿತರೆ, ಟೈಮು 3:08. ಒಂದು ಸೌಂಡ್ ಇಲ್ಲ ಆರ್ಡ್ರು. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮೇಲಾಯಿತು. ಆರ್ಡ್ರುಗಳು ಯಾವುದು ಬರ್ತಾಯಿಲ್ಲ.
ನೋಡೋಣ ಬನ್ನಿ, ಮತ್ತೆ ನಾಯಂಡಹಳ್ಳಿ ಕಡೆ ಹೋಗೋಣ. ಎಲ್ಲರೂ ಬರ್ತಾವೆ ಹಿಂಗೆ ನೋಡೋಣ. ಹಿಂಗಾದರೆ ಗಾಡಿ ಲೋನ್ ಹೆಂಗೆ ಕಟ್ಟೋದು, ರೂಮ್ ಬಾಡಿಗೆ ಹೆಂಗೆ ಕಟ್ಟೋದು, ಸಾಲಕ್ಕೆ ಬಡ್ಡಿ ಹೆಂಗೆ ಕಟ್ಟೋದು, ಸಂಘಗಳಿಗೆಲ್ಲ ಹೆಂಗೆ ಕಟ್ಟೋದು, ಏನೋ ಮಾಡೋದು ಗೊತ್ತಿಲ್ಲ. ನೋಡೋಣ ಬನ್ನಿ, ಆರ್ಡ್ರ್ ಬರುತ್ತೋ ಇಲ್ವೋ ವೆಯ್ಟ್ ಮಾಡೋಣ. ಹೋಗೋಣ ನಾಯಂಡಹಳ್ಳಿ ಕಡೆ. ಸ್ನೇಹಿತರೆ, ಟೈಮು 4:30 ಎರಡನೇ ಆರ್ಡ್ರ್ ಇವಾಗ ಬಂದಿದೆ. ಲಗ್ಗೆರೆಗೆ ಬಂದಿರೋದು ಬಾಡಿಗೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. 2.5 ಕಿಲೋಮೀಟರ್ ಇದೆ ಪಿಕಪ್ಪು. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಎರಡನೇ ಬಾಡಿಗೆ ಇವಾಗ ಬಂದಿರೋದು 4:15ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಚೇರ್ಗಳು 8 ಚೇರ್ ಏನೋ ಇದೆಯಂತೆ. ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಪ್ಯಾಕಿಂಗ್ ಕೊಡ್ತಾರೆ, ಡ್ಯಾಮೇಜ್ ಆಗ್ಬಿಡ್ದು ಅಂತ. ಸ್ನೇಹಿತರೆ, ಟೈಮು 4:56. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 12 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನು. ಪಿಣ್ಯ ಲಗ್ಗೆರೆ ಹತ್ರ ಇರೋದು ಡ್ರಾಪು. ಹೋಗೋಣ ಬನ್ನಿ. ಹಂಗೆ ಹೋಗ್ತಾ ನಾಯಂಡಹಳ್ಳಿ ಸಲ್ಬಂಕ್ ಹತ್ರ ಬಂದೆ. ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು 500 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಅಂದೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಲಗ್ಗೆರೆ ಹತ್ರ ಅಂದೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಯಾವುದೋ ಚಿನ್ನದ ಅಂಗಡಿ ವಸ್ತು ಓಪನ್ ಆಗ್ತಾ ಇರೋದು ಇವಾಗ, ಇನ್ನೂ ರೆಡಿ ಆಗಿಲ್ಲ. ಸ್ನೇಹಿತರೆ, ಟೈಮು 5:40. ಎರಡನೇ ಆರ್ಡ್ರು ಅಂದೋಡ್ ಆಗಿದೆ. ಬನ್ನಿ, ಮೂರನೇ ಆರ್ಡ್ರು ಬರೋವರೆಗೂ ನೆಕ್ಸ್ಟ್ ಆರ್ಡ್ರು ವೆಯ್ಟ್ ಮಾಡೋಣ. ಇಲ್ಲೇ ಲಗ್ಗೆರೆ ಹತ್ರ ಇದ್ದೀನಿ. ಪಿಣ್ಯ ಹೋಗೋ ರೋಡ್, ಲಗ್ಗೆರೆ ಪಿಣ್ಯ ಹೋಗೋ ರೋಡಲ್ಲಿದ್ದೀನಿ. ನೋಡೋಣ, ವೆಯ್ಟ್ ಮಾಡೋಣ. ಆರ್ಡ್ರುಗಳು ಬರ್ತಾವೆ, ಯಾವ ಕಡೆ ಎಲ್ಲ ಬರ್ತಾವೆ ನೋಡೋಣ. ಬನ್ನಿ, ಬರೋವರೆಗೂ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮು 6 ಗಂಟೆ ಆಯಿತು. ಒಂದು ಸೌಂಡ್ ಇಲ್ಲ ಬಾಡಿಗೆ. ಹೋಗೋಣ ಬನ್ನಿ ಅತ್ತಗೆ ರೂಮ್ ಕಡೆನಾರ ಹೋಯ್ತಾರೋಣ. ಯಾವ್ದಾರು ಆರ್ಡ್ರು ಬಂದರೆ ಮಾಡೋಣ, ಇಲ್ಲಾಂದರೆ ಹೋಗೋಣ. ಟೈಮ್ ಬೇರೆ ಆಗೋಯ್ತು. ಹಿಂಗಾದರೆ ಏನು ಮಾಡೋದೋ ಗೊತ್ತಿಲ್ಲ. ದಿನ ಹಿಂಗೆ ಆಯ್ತದೆ. ರಿಟರ್ನ್ ಮಾಡ್ಕೋಬೇಕು, ಮತ್ತೆ ವಾಪಸ್ ರಿಟರ್ನ್ ಹೋಗೋಕ್ಕೆ. ಹೋಗೋಣ ಬನ್ನಿ. ಒಂದು 13-14 ಕಿಲೋಮೀಟ್ರ್ ಆಗುತ್ತೆ ಈಗ ರೂಮ್ಗೆ ಹೋಗೋಕ್ಕೆ. ಏನೋ ಮಾಡೋಕ್ಕಾಗಲ್ಲ, ಹೋಗ್ಬೇಕಷ್ಟೇ. ಇವಾಗ ಹೋಗ್ತಾ ಇದ್ದೀನಿ ಇವಾಗ ಲಗ್ಗೆರೆ ಸರ್ಕಲ್ಲು. ಅದೇ ಒಂದೇ ಬರುತ್ತಲ್ಲ, 2 ರೋಡು. ಆ ಕಡೆಯಿಂದ ಒಂದು ರೋಡು, ಈ ಕಡೆಯಿಂದ ಒಂದು ರೋಡು. ಆ ರೋಡಿದು ಇಂಜಿನ್ ಅಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ತಗೊಂಡು ಹೋದರೆ ರಿಂಗ್ ರೋಡ್ ಸಿಗುತ್ತೆ. ನಾಯಂಡಹಳ್ಳಿ ರಿಂಗ್ ರೋಡು ಇದೆ ನೋಡಿ. ಸರ್ಕಲ್, ಲಗ್ಗೆರೆ ಸರ್ಕಲ್. ಲೆಫ್ಟ್ ತಗೊಂಡು ಲಗ್ಗೆರೆ ಬಸ್ ಸ್ಟಾಪು, ರಿಂಗ್ ರೋಡು ಹತ್ರ ಹೋಗ್ಬಿಟ್ಟು ರೈಟಿಗೆ ತಗೊಬಿಟ್ರೆ ನಾಯಂಡಹಳ್ಳಿಗೆ ಹೋಗೋ ರೋಡ್. ನಾಯಂಡಹಳ್ಳಿಗೆ ಹೋಗೋದು. ಬನ್ನಿ ಹೋಗೋಣ. ಯಾವುದೋ ಆರ್ಡ್ರು ಬರ್ತೈತಿ. 612 ಕೆಂಗೇರಿ ಸ್ಯಾಟಲೈಟ್ ಟೌನ್ ಸೈಡ್ಗೆ ಹಾಕೋಣ ಗಾಡಿನ. ಎಷ್ಟು 612 ರೂಪಾಯಿ ಬರ್ತಾಯಿದೆ. ಹಲೋ ಸರ್, ಕೋಟೆಯವ್ರು ಬುಕ್ ಮಾಡಿದ್ರಲ್ಲ, ಬರ್ತಾ ಇದ್ದೇನೆ. ಒಂದು 5 ನಿಮಿಷ. ಗಾಡಿ ನಂಬರ್ ಹೇಳ್ಬೇಕಾ? ಸರಿ ಸರ್, ಆಯಿತು, ಬರ್ತಾ ಇದೆ. ಸ್ನೇಹಿತ, ಬಂದಿದೆ ಆರ್ಡ್ರು. 3ನೇ ಆರ್ಡ್ರು. ಪಿಕಪ್ ಇರೋದು ಯಗ್ನಹಳ್ಳಿ, 2 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಜ್ಞಾನಭಾರತಿ ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಂತಿದೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಹೆಂಗೋ ರೂಮ್ ಕಡೆ ಖಾಲಿ ಹೋಯ್ತಾ ಇದೆ. ಅದ್ರ ಬದಲು ಬಾಡಿಗೆ ಬಂದೈತೆ ಇವಾಗ. ಅಲ್ಲಿ ಅಲ್ಲೇ ಒಂದು 3 ಕಿಲೋಮೀಟ್ರ್ ಇರ್ಬೋದು ರೂಮ್ಗೆ. ಅಲ್ಲಿಂದ ಹತ್ರ, ಕೆಂಗೇರಿ ಉಪನಗರದಿಂದ ನಮ್ಗೆ ಹತ್ರ ಆಯ್ತದೆ ರೂಮ್ಗೆ. ಬನ್ನಿ ಹೋಗೋಣ ಇವಾಗ ಪಿಕಪ್ಗೆ. ನಾವು ಹೋಗ್ತಾ ಇದ್ದೀನಿ. ಇನ್ನೂ 1.2 ಕಿಲೋಮೀಟ್ರ್ ಇದೆ. ಸಂಜೆ ಟೈಮಲ್ಲಿ ಎಲ್ಲ ಟ್ರಾಫಿಕ್ ಜಾಸ್ತಿ, ಗಾಡಿಗಳು ಜಾಸ್ತಿ ಇರ್ತವೆ.
ಎಲ್ಲ ಚಿಕ್ಕ ಚಿಕ್ಕ ರೋಡ್ ಬೇರೆ ಇಲ್ಲಿ, ಎಲ್ಲ ಕೆಲಸ ಮುಗಿಸ್ಕೊಂಬನೆ ಹೋಯ್ತಾ ಇರ್ತವೆ, ಎಲ್ಲ ಅಡ್ಡದಿಡ್ಡಿ ನುಗ್ತಾ ಇರ್ತಾರೆ. ಅವ್ರಿಗೂ ಅರ್ಜೆಂಟ್, ಅವ್ರವ್ರು ಅರ್ಜೆಂಟ್ ಅವ್ರವ್ರಿಗೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಗುದ್ದಕ್ಕೆ ಬರ್ತಾರೆ. ಲೆಫ್ಟ್ ತಿರುಗಬೇಕು ಮುಂದೆ, ಇನ್ನು 700 ಮೀಟರ್ ಇದೆ. ನೈಸ್ ರೋಡ್. ಮೊಬೈಲೆಲ್ಲ ಅಳ್ಳಾಡ್ತಾ ಇದೆ, ಮುಂದಿಲ್ ಬಿಟ್ಟಾಗಲ್ಲ. ಮೊಬೈಲ್ ಹೋಲ್ಡ್ರು ಹಾಕಿರೋದು ಗ್ಲಾಸ್ಗೆ, ಮೊಬೈಲ್ ಹಾಕಿರೋದಲ್ವ, ಅಳ್ಳಾಡುತ್ತೆ. ವಾಷಿಂಗ್ ಮಿಷಿನ್ ಎಷ್ಟು? ಎಲ್ಲ ಹಾಕ್ಬೇಕು ಆರ್ಡರ್ಗ? ಯೂ ಟರ್ನ್ ಮಾಡ್ಕೊಬರ್ಲಾ? ಎಣ್ಣೆ ಪೆಟ್ರೋಲ್ ಹೊಡಿಬೇಕಂತ ಇವತ್ತು. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ವಾಷಿಂಗ್ ಮಿಷಿನ್ಗಳಂತೆ, ಆಸ್ಟಾರ್ ಕಂಪ್ನಿದು ಲೋಡಿಂಗ್ ಮಾಡ್ತಾರೆ ನೋಡಿ. ಫುಲ್ ತುಂಬ್ತಾರೆ. ತೊಂಬತ್ತಾ? ಗ್ಲಾಸ್ ಹಾಕೊಂಡು ಅಲ್ಲ ಗಿಡ್ಡ ಹಾಕಿ ಹಾಕಿ ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. 12 ಕಿಲೋಮೀಟ್ರ್ ಇದೆ. ಕೆಂಗೇರಿ ಉಪ್ನಾರ ಹೋಗೋ ರೋಡು, ನಾಗಜನಹಳ್ಳಿ ಹತ್ರ ಇರೋದು ಡ್ರಾಪು. ಬನ್ನಿ ಹೋಗೋಣ. ಅಲ್ಲಿಂದ ರೂಮ್ಗೆ ಒಂದು 2 ಕಿಲೋಮೀಟ್ರ್ ಆಗೋದು ಅಷ್ಟೇ. ಹೆಂಗೋ ಖಾಲಿ ಹೋಯ್ತಾ ಇದೆ. 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಅದೇ ಬಾಡಿಗೆ ಬಂದೈತೆ. ಅದೇ ಕಿಲೋಮೀಟ್ರು 600 ಚಿಲ್ಲರೆ ಬಂದೈತೆ. ಹೋಗೋಣ ಬನ್ನಿ. ಹೋಗ್ಬಿಟ್ಟು ಇಳಿಸ್ಬಿಟ್ಟು ಹಂಗೆ ಹೋಗೋದು ಆರಾಮಾಗಿ. ಸುಮ್ಮನೆ ಖಾಲಿ ಹೋಗೋದ್ರ ಬದಲು ಕಮಿಷನ್ ಹೋದರೂ ಒಂದು 550 ರೂಪಾಯಿ ಆಗುತ್ತೆ. ಬನ್ನಿ ಹೋಗೋಣ ಇವಾಗ ಡ್ರಾಪ್ ಲೊಕೇಶನ್ಗೆ. ಇವಾಗ ಇದು ಸುಂಕದಕಟ್ಟೆ ಪೈಪ್ಲೈನ್ ರೋಡು, ಯಜಮಾಡಿ ಹೋಯ್ತದಲ್ಲ ಪೈಪ್ಲೈನ್ ರೋಡು, ಮಾಹಿತಿ ರೋಡಿಂದ ಸುಂಕದಕಟ್ಟೆ ಹತ್ತತ್ರ ಹೋಗ್ತಾಯಿದ್ದೀನಿ ಇವಾಗ. ಇನ್ನು 8.7 ಕಿಲೋಮೀಟ್ರ್ ಇದೆ. ಹಿಂದೆ ಹೋಗಿ ಲೆಫ್ಟ್ ತಗೊಂಡು ಮತ್ತೆ ಕೊಟ್ಟಿಗೆಪಾಳ್ಯ ಸಿಗ್ನಲಲ್ಲಿ ರೈಟ್ ತಗೋಬೇಕು. ಇಲ್ಲೆಲ್ಲ ರೋಡ್ ಸರಿಯಿಲ್ಲ, ಹೆವಿ ಟ್ರಾಫಿಕ್ಕು.
ಹಿಂಗೆ ಬರ್ತಾನೇ ಇರ್ತಾರೆ, ಗ್ಯಾಪ್ ಕೊಟ್ಟರೆ ಅದಕ್ಕೆ ನುಗ್ಗುತ್ತಾ ಇರಬೇಕು. ಎಷ್ಟು ಜಾಮ್ ಆಗೈತೆ ನೋಡಿ. ಗಾಡಿಗಳು ಬರ್ತಾನೆ ಗ್ಯಾಪೇ ಇಲ್ಲ. ಅಜ್ಜಪಳೆ ಸಿಗ್ನಲ್ ಬಂದಿದ್ದೀನಿ, ಇವಾಗ ರೈಟ್ ಕೇಳ್ತಾ ಇದ್ದೀನಿ. ಒಂದೇ ರೋಡು ನೆಟ್ಟಿಗೆ ಒಯ್ತಾ ಇರ್ಬೋದು. ಹಂಗೇರಿ ಉಪನಗರ ಹೋಗೋ ರೋಡು ನೆಟ್ ಒಯ್ತಾ ಇರ್ಬೋದು. ಇರೋದು ಶಿರ್ಕೆಯಿಂದ ಮುಂದೆ ತೋರಿಸ್ತೈತೆ ಲೊಕೇಶನ್ನು, ಹಂಗೆ ಉಪನಗರ ರೋಡಲ್ಲೇ. ಬನ್ನಿ ಹೋಗೋಣ. ಒಂದು 20 ನಿಮಿಷ ಬೇಕು, 23 ನಿಮಿಷ ತೋರಿಸ್ತಾರೆ. ಇನ್ನೂ ಜಾಸ್ತಿನೇ ಬೇಕಾಗ್ಬೋದು, ಅರ್ಧ ಗಂಟೆ ಬೇಕಾಗ್ಬೋದು. ಇಲ್ಲಿ ಇನ್ನೂ ಸಿಗ್ನಲ್ ಹಾಕಿಲ್ಲ, ಪೊಲೀಸರೇ ಕಂಟ್ರೋಲ್ ಮಾಡ್ತಾ ಇರೋದು. ಸಿಗ್ನಲ್ ಸದ್ಯದೆಲ್ಲ ಹಾಕ್ತಾರೆ. ಇಲ್ಲಿ ಟ್ರಾಫಿಕ್ ನೋಡಿದ್ರೆ, ಟ್ರಾಫಿಕ್ ಜಾಮ್ ಆಗ್ತಿರೋದು ನೋಡಿದ್ರೆ ಸದ್ಯದೆಲ್ಲ ಹಾಕ್ತಾರೆ ಸಿಗ್ನಲ್. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಇದೆ ನೋಡಿ ಅಂಗಡಿ, ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಂತೆ. ಅನ್ಲೋಡ್ ಮಾಡ್ತವ್ರೆ ನೋಡಿ. ಇಷ್ಟು ಅನ್ಲೋಡ್ ಆಗಿದೆ, ಇನ್ನೊಂದು ಸ್ವಲ್ಪ ಐತೆ. ಸ್ನೇಹಿತರೆ, ಟೈಮು 7:28. ಇವಾಗ ಇನ್ನೊಂದು ಆರ್ಡ್ರ್ ಬಂದಿದೆ, ಅದು ಅನ್ಲೋಡ್ ಆಗ್ತಾ ಇದ್ದಂಗೆ, ಮೊನ್ನೆ ಆರ್ಡ್ರ್ ಅನ್ಲೋಡ್ ಆಗ್ತಾ ಇದ್ದಂಗೆ 4ನೇ ಆರ್ಡ್ರ್ ಬಂದಿದೆ. ಬರೀ 296 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ ಪಿಕಪ್ಗೆ. ಇಲ್ಲ ಶಿರ್ಕೆ ಅಪಾರ್ಟ್ಮೆಂಟಿಂದ ಒಂಚೂರು ಡೌನ್ಗೆ ಇರೋದು ಪಿಕಪ್ಪು. ಡ್ರಾಪು ಅಲ್ಲೇ 1 ಕಿಲೋಮೀಟ್ರ್ ಏನೋ ಹೇಳಿದ್ರು ಅವರು, 1 ಕಿಲೋಮೀಟ್ರ್ ಒಳಗೆ ಅಂತೆ. ಅಲ್ಲೇ ಶಿರ್ಕೆ ಅಪಾರ್ಟ್ಮೆಂಟ್ ಯಾವುದೋ ಗಣಪತಿ ದೇವಸ್ಥಾನ ಹತ್ರ ಅಂತ ಇರೋದು ಡ್ರಾಪು. ಪಿಕಪ್ ಹೋಗೋಣ ಬನ್ನಿ. ಫೋನ್ ಮಾಡಿದ್ದೆ ಬನ್ನಿ ಅಂತ ಹೇಳೋರೆ. 5 ನಿಮಿಷ ಬರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಇಲ್ಲೇ ಪಿಕಪ್ ಲೊಕೇಶನ್ ಹತ್ರನೇ ಇದ್ದೀನಿ, ಶಿರ್ಕೆ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಇವಾಗ ಬನ್ನಿ ತೋರಿಸ್ತೀನಿ. ಹೋಗೋಣ. ಇನ್ನೇನು ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಐತೆ ಪಿಕಪ್ಪಿಂದ ನೋಡಿ. ಇವಾಗ ಶಿರ್ಕೆ ಹತ್ರ ಬಸ್ ಸ್ಟಾಪ್ ಹತ್ರ ಲೆಫ್ಟ್ ತಗೊಂಡ್ರೆ ಹೋಗೋಣ. ಹೋಗ್ತಾ ಇದ್ದೀನಿ. ಇನ್ನು 850 ಮೀಟ್ರ್ ಇದೆ. ಇಲ್ಲೇ ಲೋಕಲ್ಲು, ಬೇರೆ ಕಡೆ ಆಗಿದ್ದರೆ ಎತ್ತಿರಲಿಲ್ಲ. ಇಲ್ಲೇ ಲೋಕಲ್ ಅಲ್ವಾ, ಇಲ್ಲೇ ಹೊಡೆದ್ಬಿಟ್ಟು ಹೋಗ್ಬೋದು. 296 ಕಮಿಷನ್ ಹೋಗಿ 230, 240 ಬಂದಿದೇನೋ. ಹೋಗೋಣ ಬನ್ನಿ, ಹೋಗೋಣ. 250 ಬರ್ಬೋದು ಕಮಿಷನ್ ಹೋಗಿ. ಖರ್ಚುಕಾರು ಆಗುತ್ತೆ ಇವತ್ತಿನಕ್ಕೆ. ಒಂದು ದಿನಕ್ಕೆ ಖರ್ಚಾಯ್ತದೆ 250 ರೂಪಾಯಿ ಬಂದರೂ ಲಾಸ್ಟ್ ಟೈಮ್. 1 ಕಿಲೋಮೀಟ್ರಿಗೆಲ್ಲ ಇದೆ. ಎಲ್ಲೋ ಶಿರ್ಕೆ ಅಪಾರ್ಟ್ಮೆಂಟ ಫುಲ್ ಡೌನ್ ಬಂದೆ. ಇದು ಹಂಪ್ಸ್ ದಾಟುತ್ತೆ, ನೆಕ್ಸ್ಟ್ ಅಪ್ಪು ಸಿಗುತ್ತೆ. ಅಪ್ಪ ಹತ್ರನೇ ಅಪ್ಪು ಹತ್ಬೇಕು, 10 ಆದ್ಮೇಲಿರೋದು. ಇನ್ನು 450 ಹತ್ರ ಹೋಗ್ತಾ ಇದ್ದಂಗೆ ಫೋನ್ ಮಾಡ್ಕೊಳ್ಳೋಣ ಬನ್ನಿ. ಅಲ್ಲೇನೆ ಬಂದೆ, 150 ಮೀಟ್ರ್ ಇದೆ. ಫೋನ್ ಮಾಡೋಣ. ಸರ್ ಯಾವುದಿಲ್ಲ ಮ್ಯಾಟ್ರಸ್ಸು. ಇವತ್ತು ಹಾಕೋಣ ಬನ್ನಿ. ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಏನೋ ಒಂದು ಹಾಸಿಗೆ ಅಂತಿರೋದು ಮ್ಯಾಟ್ರಸ್. ಲೋಡಿಂಗ್ ಮಾಡ್ತಾವ್ರೆ ನೋಡಿ. ಒಂದು ಹಾಸಿಗೆ ಐತೆ, ಅಷ್ಟೇ ಲೋಡ್ ಮಾಡ್ತಾವ್ರೆ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ.
1.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗೋಣ ಮನೆ. ಒಂದೇ ಒಂದು ಹಾಸಿಗೆ ಅಷ್ಟೇ ಹಾಕಿರೋದು. ಲೋಡಿಂಗ್ ಆಗಿದೆ. ಇಲ್ಲ ಶಿರ್ಕೆ ಬಸ್ ಸ್ಟಾಪಿಂದ ಆಪೋಸಿಟ್ ಆ ಕಡೆ ರೋಡಲ್ಲಿ ಇರೋದು ಸ್ಟಾಪು. ಹೋಗೋಣ ಮನೆ. ಸ್ನೇಹಿತರೆ, ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ನಾನು ನಿಂತವ್ರು ನೋಡಿ ಬಂದ್ಬಿಟ್ಟು ಆಲ್ರೆಡಿ ಅನ್ಲೋಡ್ ಪಾಯಿಂಟಲ್ಲಿ ಕಸ್ಟಮರ್ ಬಂದು ನಿಂತಾರೆ. ಅವರ ಹುಡುಗನೂ ಅವ್ರ ಜೊತೆಲೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. ಒಂದೇ ಒಂದು ಬೆಡ್ ಐತೆ, ಇಳಿಸ್ಕೊತವ್ರೆ. ಸ್ನೇಹಿತರೆ, ಟೈಮು 7:45. ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಮನೆ ಕಡೆಗೆ. ರೂಮ್ ಕಡೆ ಹೋಯ್ತಾರೋಣ. ಯಾವ್ದಾರು ಆರ್ಡ್ರ್ ಬಂದರೆ ಮಾಡೋಣ, ಇಲ್ಲ ಅಂದರೆ ಹೋಗ್ತಾರೋಣ ಬನ್ನಿ. ಇಲ್ಲಿಂದ 3.7 ಕಿಲೋಮೀಟ್ರ್ ಇದೆ ರೂಮ್ ಹತ್ರಕ್ಕೆ. ಹೋಗೋದಕ್ಕೇನು ಗೊತ್ತಿತ್ತು, ಮನವಿ ಇರಬೇಕು, ಹಾಕ್ಬೇಕು ಸುಮ್ಮನೆ. ರೂಮ್ ಹತ್ರ ಹೋಯ್ತಾ ಒಂದು ಮುದ್ದೆ ಆ ಪ್ರೈಸ್ ತಿನ್ಕೊಂಡು ರೂಮ್ಗೆ ಹೋಗಿ ಊಟ ಮಾಡಿ ಮನೆ ಕಂಡೆ. ಅಷ್ಟೇ ಇವತ್ತಿನ ಕತೆ.